ಕೆಂಪು ಗುಲಾಬಿ ಯಾರ ಒಳಗಡೆ ಹೋದ್ರಲ್ಲ? ಹೋದ್ರಲ್ಲ. ಯಾರು? 2 ನೊಣ 3 ಸೊಳ್ಳೆ. ಏಯ್ ಸುಳ್ಳು ಹೇಳ್ತೀಯ? 4-5 ದಿನವೇ ಹೋಗ್ಲಿಲ್ಲ? ನಾನ್ ನೋಡ್ಲಿಲ್ಲ. ಹಾಗಾಗಿ ಏನ್ ನೋಡ್ತಿದ್ದಪ್ಪ? ಜನಗಳು ಯಾರಾದ್ರೂ ಬಂದ್ರೆ ನೋಡ್ತಾ ಇರು ಅಂತ ಮಂತ್ರಿಗಳು ಹೇಳಿದ್ದಾರೆ. ಓಹೋ, ನಮ್ಮ ಮಂತ್ರಿಗಳು ಪಾಪ, ಅವರು ದೇವರಂಥ ಮನುಷ್ಯರು, ಅವ್ರಿಗೇನು ಗೊತ್ತಾಗಲ್ಲ. ಅಯ್ಯ ಕೆಂಪು ಕುಲಾವಿ, ಹಿಂದೆ ಪರೀಕ್ಷಿತ್ ರಾಜನ್ನ ಇಷ್ಟೇ ಜೋಪಾನವಾಗಿ ಮಡಗಿದ್ರು ಕೂಡ ಅವನ ಗತಿ ಏನಾಯ್ತು ಗೊತ್ತೇ? ಏನಾಯ್ತು? ಪೊರೆಯ ಹರಣವ ಪರೀಕ್ಷಿತ್ ರಾಜನ ಚರದಿ ಶರಥಿ ಮಧ್ಯದೊಳಿಗಳು ತರುವ ತೊರೆದಾಗ ಆ ಸರ್ಪ ನಿಂಬೆ ಹಣ್ಣಿನ ಒಳಗಡೆ ಸೇರ್ಕೊಂಡು ಕಡೆಗೂ ಕೂಡ ಆ ಪರೀಕ್ಷಿತ್ ರಾಜನ ಕುಟಿಗೆ ಬಿಟ್ಟ ಕಣಯ್ಯ. ಆದ್ದರಿಂದ ಸೊಳ್ಳೆ ಇರುವೆ ನೋಡ ಒಂದನ್ನು ಒಳಗಡೆ ಬಿಡ್ಕೊಡ್ದು ಗೊತ್ತಾ? ಗೊತ್ತಾಯ್ತು. ಏನು 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 ಸಾಧ್ಯವಿಲ್ಲ. ಆ ಪರೀಕ್ಷಿತ ರಾಜ್ಯ ಸತ್ತೋದ, ನೀನು ಹೊಡಿರಿ. ನಾನು ಹೊಡಿಯಲ್ಲ ಕಡೆಯ, ನನಗೆ ಸಂತೋಷ ಆಗ್ಬಿಡುತ್ತೆ. ನನಗೆ ಬೇರೆ ಮಕ್ಕಳಾಗಬೇಕಾಗಿದೆ, ನಿನಗೆ ಹೆಂಡತಿಲ್ಲ ಮಕ್ಕಳ. ನೀವು ಹೋಗೋದು ನಾನು ಕಳಿಸ್ತಾ ಇದ್ದೀರಲ್ಲ, ನನಗೂ ಬರತ್ಬೇಕೆ ಅಂತ ಆಸೆ ಇಲ್ವೇ? ಇಬ್ಬರಿಗೂ ಇದೆ. ನೀನ್ ಮುಂದೆ ಹೋಗ್ತಾ ಇರೋ, ನಾನು ಹಿಂದೆನೇ ಬರ್ತೀನಿ. ಹೋಗು, ಹತ್ರ ಹೋಗು, ಹೋಗ್ತಾ ಇರು, ಇನ್ನು ಹೋಗು 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 ಹೋಗು. ಕೊಟ್ಕ ನೀನ್ ಬಿಡ್ತೀನಿ ಅಂತ ತಿಳ್ಕೊಂಡ? ನಿಲ್ಲು, ಎಲ್ಲಿ ಹೊತ್ತು ಬಿಡೋದಿಲ್ಲ. ಇಲ್ಲಿಗೆ ಯಾಕೆ ಬಂದೆ? ರಾತ್ರಿ ಎಷ್ಟೊತ್ತಾಗಿದೆ ಗೊತ್ತೇನೋ? ಅಯ್ಯೋ, ಇವತ್ತು ಬೆಳಗಿನ ಜಾವದವರೆಗೂ ನಂದು ಇಲ್ಲೇ ಕಾವಲು. ನಾನ್ ನಿಂಬೆ ನೆಸ್ತಿಗೆ ಎದುರ್ಕೊಂಡ್ರಿ. ನಿಂಬೆ ನೆಸ್ತಿತ್ತು ನೀನೇ? ಅಯ್ಯೋ ಅಯ್ಯೋ, ನಿಮ್ಮಂತ ಹೇಳಿ ಯಾರೇ ಹೇಳಿ? ನಾನು ಯುವಜನ ಮಿತ್ರ, ನಮ್ಮೊಬ್ಬರ ಗುರುಪುತ್ರ ಮಾಡುವ ರಾಜ ಗುರು. ಎಲ್ಲಿ ಗುರುಗಳಿಗೆ ನಮಸ್ಕಾರ ಮಾಡೋ, ಹೇಳು, ಕೂತ್ಕೋ, ಎಗರ್ಲಾಡು. ಇದು ಎಗರ್ಲಾಟ್ಲೇನೆಯ ಇದು? ಹಾಳು ಮಾಡಿ. ನಾನು ಹಾಳು ಮಾಡಿ ಅಲ್ಲಪ್ಪ, ಒಳ್ಳೇದು ಮಾಡಿ. ನಾನು ಏನಂತ ತಿಳ್ಕೊಂಡ್ಬಿಟ್ಟಿದ್ದೀಯ ನೀನು? ಮಂತ್ರಿಗಳ ಮಾತು ಕಟ್ಟಿಬಿದ್ದು ನೀ ಹೇಳ್ದಂಗೆ ಕೇಳ್ತಾ ಇವ್ನಿ. ಇಲ್ಲದೆ ಹೋದ್ರೆ ಕೂಸೆ ನಿನ್ನ ತಿಗಣೆ ಒಸಿಗೆ ಬಿಡುತ್ತಿದ್ದೆ. ಇಲ್ಲ ಮಹಾಸ್ವಾಮಿ, ನಾನು ಮಾಡಿದ ತಪ್ಪಾಯ್ತು, ನನ್ನನ್ನು ಕ್ಷಮಿಸಿ. ನೀನ್ ಹಿಂಗೆ ಇದ್ರೆ ಕ್ಷಮಿಸ್ತೀನಿ ಕಣ್ ಮಗ. ನಾನು ನಿನಗೆ ಮಗ ಅಂದೆ ಏನಪ್ಪ ಮಾಡ್ತೀಯ? ಯಾವ ಊರು ಯಾವ ಕೇರಿನೋ ಎಲ್ಲೋ ಬಿದ್ದಿದ್ದೆ, ನಮಗ್ ಗತಿ ಇಲ್ಲದೆ ನಿನ್ನನ್ನು ಕರ್ಕೊಂಡು ಬಂದು ರಾಜ ಅಂತ ಕೂಗ್ತೀವಿ ನೋಡು. ನಮ್ಮ ಹಣೆ ಬರಹ ಆಚಾರ. ಬಾಬರ ಅಲಂಕಾರ ಮಾಡ್ಕೋ ಅಷ್ಟೇ. ಅಂತೂ ನಮ್ಮ ಮಂತ್ರಿಗಳು ಒಳ್ಳೆ ಕಿಲಾಡಿನೇ ಸಂಪಾದಿಸ್ಬಿಟ್ರು. ನಡಿ ಅಲಂಕಾರ ಮಾಡ್ಕೊ, ನಡಿ. ಎಲ್ಲಿ ದೊಡ್ಡ ಮಹಾರಾಜರು ಇದ್ದ ಹಾಗೆ ಕಾಣುವಿರಿ. ನಾಳೆ ನೀವು ರಾಜರಾಗುವಿರಿ, ಅವಾಗ ನನಗೊಂದು ಮಂತ್ರಿ ಪದವಿ. ನಮ್ಮನ್ನೇನಾದ್ರು ಕೇಳಿದ್ರು ಇದೇ ನೋಡು ಮತ್ತೆ ಬೇಡ ಅನ್ನೋದು. ಈ ವರ್ಷಗಳೆಲ್ಲ ಒಂದ್ ಕಡೆ ಕಟ್ಟಿಟ್ಬಿಡು. ನಿನಗೆ ಬಲ ಹೆಚ್ಚಿರ್ಬೋದು, ನನಗೆ ಅಧಿಕಾರ ಹೆಚ್ಚು ಗೊತ್ತೋ. ಯಾವನು ಇವನು? ಯಾಕೆ ಹಾಳು ಮಾಡ್ತಾ ಇದೀಯಾ? ಅಲ್ಲ, ಮರ್ಯಾದೆಯಾಗಿ ಕೇಳ್ತಾ ಇದ್ದೀನಿ, ಎಚ್ಚರವಾಯ್ತೆ. ಪ್ರಭುವಿನ ಮೇಲಾದ್ರೂ ಕರೆದ್ರೆ ಅಂತ ಸುಮ್ಮನೆ ಬರಗಿಡ್ದು ಹಾಗೆ ಮಾಡ್ತಾ ನಿಂತಿದೆಯಲ್ಲ. ನಿನಗಂತೂ ಪ್ರೇಮ ಪ್ರೀತಿ ಅಂದ್ರೆ ಮೈಗಾಗಲ್ಲ ಅಂತ ನಾವೇನ್ ಮಾಡ್ಲಿ? ನೋಡು, ಅವಳಾಗಿ ಬಂದು ಕರೆದ್ರೆ ನಾನು ಬರೋದಕ್ಕಾಗಲ್ಲ ಅಂತ ಹೇಳಕ್ಕಾಗತ್ತೀರಯ್ಯ. ನೀನ್ ನಿದ್ದೆ ಮಾಡು. ಹಾಗೆ ನೋಡ್ತಾ ಇದೀಯಾ? ಕೊಡಪ್ಪ ಇಲ್ಲಿ. ಅಯ್ಯಯ್ಯೋ, ನಿನಗೇನ್ ಬಂತು ಕೇಳ್ದಲ್ಲ? ಅವ್ರನ್ನ ಹಾಕಿದ್ದಿಲ್ಲ, ಕೇಳು.
ಅಯ್ಯೋ ಅಯ್ಯೋ ಅಲ್ಲಿ ಹೇಳೋಣ ಮೈ ಮೇಲೆ ಕಳ್ಕೊಂಡಿದ್ದೀರಲ್ಲ ಹೇಳಿ ಹೇಳಿ ನಮ್ಗೆ ಗುಟ್ಟೆಲ್ಲ ಬಯಲಾಗ ಹೋಯ್ತು ಅಂತ ಕಾಣಿಸುತ್ತೆ. ಸರಿ ಯಾರೋ ಹೊತ್ಕೊಂಡು ಹೊರಟೋಗಿದ್ದಾರೆ. ನಾವಿಬ್ರು ಬಾಗ್ಲಲ್ಲೇ ಕಾದಿದ್ವಿ. ಅದ್ಯಾವ್ದು ಬಾಲಭದ್ರನ್ ಕೊಂದ್ರೋಗಿನ ಬಿಸಿಲು ಮಚ್ಚ ಕಡೆಯಿಂದಲೇ ಎತ್ಕೋಬೇಕು ಅಂತ ಕಾಣುತ್ತೆ. ಅಂದ ಮೇಲೆ ಇದು ದುರ್ಜೇನ ಕೆಲಸವೇ ಇರಬೇಕು. ಹಾಲಮಡ್ಡಿ ಮುಂದಿನ ಒಂದೊಂದು ಗಳಿಗೆಯೂ ನಮ್ಗೆ ಇರುತ್ತದೆ. ಹೋಗು, ರಂಗನಿಗೆ ಈ ವಿಷಯವನ್ನು ತಿಳಿಸಿ ನಾನು ಸಂಜೆಯನ್ನು ಹುಡುಕಿಕೊಂಡು ಬರುವವರೆಗೂ ಅವನೇ ರಾಜನಾಗಿರ್ಬೇಕೆಂದು ಹೇಳಿ. ಮಂತ್ರಿಗಳೇ, ಮೊದಲೇ ನಿಮ್ಮನ್ನು ಕಂಡ್ರೆ ದುರ್ಜಯನಿಗಾಗಲ್ಲ. ನೀವು ದಯವಿಟ್ಟು ನಮ್ಮವ್ರನ್ನ ಕೆಲವರು ಕರ್ಕೊಂಡು ಹೋಗಿ, ಇಲ್ಲವಾದ್ರೆ ನಿಮ್ ಪ್ರಾಣಕ್ಕೆ ಆಪತ್ತು. ನೋಡ್ತೀರಾ, ಹಂಗ ಹೋಗಿ ಆಯಾಸವಾಗಿದೆ ಅಂತ ಕಾಣುತ್ತೇವೆ, ನೀರು ಹಾಕೊಂಡು ವಿಶ್ರಾಂತಿ ತಗೊಳ್ಳಿ. ಮಹಾನುಭಾವ, ಇವನಿಗೆ ಸರಿಯಾದ ಪಾಠ ಕಲಿಸ್ತೆ ಕಣಯ್ಯ. ಅದರಲ್ಲಿ ಹಾಲ್ಮಟ್ಟಿ ಸಂಜಯ್ ಮಹಾರಾಜ್ ಹೇಳಿ. ಹೌದು, ನಾನು ಸಭೆಯಿಂದ ಹಿಂಬಾಲಿಸಿ ಹೊರಗಡೆ ಹೋಗಿ ನೋಡಿದ್ರೆ ಯಾವ ಮಾರ್ಗದಲ್ಲಿ ಇಲ್ಲಿ ಹೋದ್ರು ಪತ್ತೇನೇ ಇರಬಲ್ಲ. ಹಾ, ಒಂದು ವೇಳೆ ನಿಜವಾಗ್ಲೂ ನಾನು ಈ ರಾಜ್ಯಕ್ಕೆ ಆಸೆ ಪಟ್ಟಿದ್ದೀನಿ ಅಂತ ಅವ್ರು ಎಲ್ಲಿ ತಿಳ್ಕೊಂಡ್ಬಿಟ್ರೋ ಏನೋ. ಚೆ ನೀನು ಹಾಗೆಲ್ಲ ತಿಳ್ಕೋಬೇಡಯ್ಯ. ನಿನ್ನ ಸ್ವಭಾವ ಅವ್ರಿಗೆ ಚೆನ್ನಾಗಿ ಗೊತ್ತಾಗಿದೆ. ನೀನೇ ದುರ್ಜಿನಿ ತಕ್ಕ ಗುರು ಅಂತ ಅವ್ರು ನಿನ್ನನ್ನು ಬಿಟ್ಟು ಹೋಗಿದ್ದಾರೆ ಏನೋ. ಆದ್ರೂ ಈ ದುರ್ಜಯ ಅನ್ನಿಸ್ಕೊಂಡವನು ಸಾಯೋರ್ಗು ಸುಮ್ಮನಿರೋ ಜಾತಕದವನಲ್ವಲ್ಲ. ಅಯ್ಯಯ್ಯೋ, ಈ ಸಿಂಹಾಸನ, ಈ ಅರಮನೆ, ಈ ಆಡಳಿತದಲ್ಲೇ ಇದ್ರೆ ಇನ್ನೂ ನಾವು ಎಷ್ಟು ನಾಟಕ ಆಡ್ಬೇಕು, ಎಷ್ಟು ಹಿಂಸೆ ಕೊಡಬೇಕು, ಅನುಭವಿಸ್ಬೇಕು ಒಂದೂ ಗೊತ್ತಿಲ್ಲ. ಬೇಡಪ್ಪ, ನನಗೆ ಈ ರಾಜ್ಯ ಬೇಡ ಕಣಯ್ಯ. ಈಗ ಬೇಡ ಅಂತ ಅಷ್ಟು ಸುಲಭ ಬಿಟ್ಬಿಡೋಕ್ಕಾಗುತ್ತೇನೆಯ? ಸಂಜಯ್ ಮಹಾರಾಜನ ಸಿಂಹಾಸನ ಮೇಲೆ ಕೂರಿಸೋವರೆಗೂ ನಿನ್ನ ಕರ್ತವ್ಯ ಮುಗಿಯಲ್ಲಪ್ಪ. ನಿಜ, ಅವರೆಲ್ಲಿದ್ರು ಪಥ್ಯ ಮಾಡ್ಲೇಬೇಕು. ಅವರೆಲ್ಲಿದ್ರು ಪಥ್ಯ ಮಾಡ್ಲೇಬೇಕು.